ಕರಿಂಜೆ, ಕಲ್ಲಬೆಟ್ಟು, ಕೋಟೆಬಾಗಿಲು, ಮಾರೂರು, ಸುವರ್ಣನಗರ ಹಾಗೂ ಪ್ರಾಂತ್ಯ ಮುಂತಾದ ಕಡೆಗಳಲ್ಲಿ ಕಳೆದ 4 ದಿನಗಳಿಂದ ಕರೆಂಟ್ ಇಲ್ಲದೆ ಇರುವುದರಿಂದ ನೀರಿನ ಸಮಸ್ಯೆ ಉಂಟಾಗಿದ್ದು, ಅಡಿಗೆ ಮಾಡುವುದಕ್ಕೆ ಟಾಯ್ಲೆಟ್, ಬಾತ್ರೂಂಗಳಿಗೆ ನೀರು ಇಲ್ಲದಂತಾಗಿದೆ. ಕರೆಂಟ್ ಯಾವಾಗ ಬರುತ್ತೆ ಅಂತ ಕೇಳಲು ಮೆಸ್ಕಾಂ ಅಧಿಕಾರಿಗಳಿಗೆ ಕರೆ ಮಾಡಿದರೆ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ ಅಂತ ಆರೋಪಿಸಿದ ಆಕ್ರೋಶಿತ ಸಾರ್ವಜನಿಕರು ಮೂಡುಬಿದ್ರೆ ಮೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಾತನಾಡಿದ ಅಶ್ರಫ್ ಮರೋಡಿಯವರು, ಕಳೆದ 1 ವಾರದಿಂದ ವಿದ್ಯುತ್ ಸಮಸ್ಯೆ ಇದೆ. ಈ ಹಿಂದೆಯೇ ಕೋಟೆಬಾಗಿಲು ಭಾಗದಲ್ಲಿ ಲೋ ವೋಲ್ಟೇಜ್ ಮತ್ತು ತಂತಿ ಉರಿದು ಹೋಗಿರುವ ಬಗ್ಗೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಬಿಲ್ ವಸೂಲಿ ಮಾಡಲು ಬರುವ ಅಧಿಕಾರಿಗಳಿಗೆ ಜನರ ಸಂಕಷ್ಟಗಳು ಕಾಣುತ್ತಿಲ್ಲ ಎಂದು ಆರೋಪಿಸಿದರು. ಹಲವಾರು ಕಂಪ್ಲೇಂಟ್ ಕೊಟ್ಟರು ಕೂಡ ಇಲ್ಲಿನ ಎಸ್ಒ ಅದಕ್ಕೆ ಸ್ಪಂದಿಸದೇ ಇಲ್ಲ. ನಾವೇ ಒಂದು 2 ವಾರಕ್ಕಿಂತ ಮುಂಚೆ ಬಂದು ಇಲ್ಲಿ ನಮ್ಮ ಕೋಟೆಬಾಗಿಲು ಪ್ರದೇಶದಲ್ಲಿ ಲೋ ವೋಲ್ಟೇಜ್ ಉಂಟು, ಅಲ್ಲಿ ವೈರು ಹುಟ್ಟಿ ಉರಿದಿದೆ ಅಂತ ಹೇಳಿದರೆ ಅವರು ಅದಕ್ಕೆ ಸ್ಪಂದಿಸುವುದೇ ಇಲ್ಲ. ಅವರಿಗೆ ಅದು ಅಗತ್ಯನೇ ಇಲ್ಲ. ಅವ್ರದ್ದು ಏನಿದ್ರು ಕರೆಂಟು ಬಿಲ್ ಕರೆಕ್ಟಾಗಿ ಕೊಡ್ತಾರೆ. ಕರೆಂಟ್ ಯಾರು ಬಿಲ್ ಕಟ್ಟದಿದ್ದರೆ ಅವ್ರದ್ದು ಫ್ಯೂಸ್ ಕೊಂಡು ಹೋಗ್ತಾರೆ. ಅವ್ರದ್ದು ಕೆಲಸ ಅಷ್ಟೇ. ಅದು ಬಿಟ್ಟು ಜನರ ಸಮಸ್ಯೆಗೆ ಪರಿಹಾರ ಕೊಡಬೇಕು, ಸ್ಪಂದಿಸಬೇಕು ಅನ್ನೋ ಮನಸ್ಸು ಇಲ್ಲಿ ಎಸ್ ಒಗಾಗಲಿ ಜೆಇಗಾಗಲಿ ಖಂಡಿತವಾಗಿ ಇಲ್ಲ. ಇವರಿಗೆ ಯಾಕೆ ಇಷ್ಟೊಂದು ಇವರ ಅಸಡ್ಡೆ ವಹಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿನ MLAಗಳು ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ. MLA ಬಗ್ಗೆ ಸ್ವಲ್ಪ ಹೆದರಿಕೆ ಇವರಿಗೆ ಇದ್ದಿದ್ರೆ ಖಂಡಿತವಾಗಿ ಇವರು ಕೆಲಸ ಮಾಡ್ತಾಯಿದ್ರು. MLA ಕೂಡ ಸುಮ್ಮನೆ ಕೂತಿದ್ದರಿಂದ ಇಲ್ಲಿ ನೋಡಿ ಎಷ್ಟು ಕೌನ್ಸಿಲರ್ಗಳು ಎಲ್ಲರೂ ಬಂದಿದ್ದಾರೆ. ಆದರೆ ಇಲ್ಲಿ MLA ಆಗಲಿ ಇಲ್ಲಿ ಕೆಲವೊಂದು ಅಧಿಕಾರಿಗಳು ನೋಡಿ ಇಷ್ಟರವರೆಗೆ ಯಾರು ಕೂಡ ಎಸ್ ಒ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅವರಿಗೆ ಕಾಲ್ ಮಾಡಿದ್ರೆ ಇಲ್ಲಿ ಫೋನ್ ಕಟ್ ಮಾಡಿರ್ತಾರೆ. ಶಾಸಕರು ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿ ಅಧಿಕಾರಿಗಳಿಗೆ ಸೂಕ್ತ ಸೂಚನೆ ನೀಡುತ್ತಿಲ್ಲ ಎಂಬ ಅಸಮಾಧಾನವೂ ವ್ಯಕ್ತವಾಯಿತು. ಅಧಿಕಾರಿಗಳು ಜನರ ಕರೆಗಳನ್ನು ಸ್ವೀಕರಿಸದೇ ಇರುವುದು ಅಥವಾ ನಂಬರ್ಗಳನ್ನು ಬ್ಲಾಕ್ ಮಾಡಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ತುಪ್ಪ ಸುರಿದಂತಾಗಿದೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಮಹಿಳೆಯರು ತಮ್ಮ ಸಂಕಷ್ಟವನ್ನ ಹೀಗೆ ಹಂಚಿಕೊಂಡಿದ್ದಾರೆ. ಮನೆಯಲ್ಲಿ 4 ದಿನಗಳಿಂದ ನೀರಿಲ್ಲದೆ ಶೌಚಾಲಯಕ್ಕೂ ತೊಂದರೆಯಾಗಿದೆ. ಅಡುಗೆ ಮಾಡಲು, ಮಕ್ಕಳಿಗೆ ಓದಲು ಸಾಧ್ಯವಾಗುತ್ತಿಲ್ಲ. ಮಳೆಗಾಲದಲ್ಲಿ ಕತ್ತಲೆಯಲ್ಲಿ ಕಳೆಯುವುದು ಕಷ್ಟಕರವಾಗಿದೆ. ಅಧಿಕಾರಿಗಳನ್ನ ಕೇಳಿದ್ರೆ ಮರ ಬಿದ್ದಿದೆ, ಕಂಬ ಕಟ್ಟಾಗಿದೆ ಎಂಬ ಸಬೂಬನ್ನ ನೀಡುತ್ತಿದ್ದಾರೆಯೇ ಹೊರತು ಪರಿಹಾರ ನೀಡುತ್ತಿಲ್ಲ ಎಂದಿದ್ದಾರೆ. ಒಳಗೆ ಕರೆಂಟ್ ಬರುವುದಿಲ್ಲ. ಎಲ್ಲರೂ ನಾವು ಮಕ್ಕಳು ಮನೆಯವರು ಎಲ್ಲ ಬಂದು ಇಲ್ಲೇ ಕೂತ್ಕೊಳ್ತೀವಿ. ಮನೆಯಲ್ಲಿ ನೀರಿಲ್ಲ, ಮತ್ತೆ ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಯಾವುದಕ್ಕೆ ನೀರಿಲ್ಲ. ಅಲ್ಲಿ ನೀರಿನ ಸಮಸ್ಯೆ ಉಂಟು, ಮತ್ತೆ ಅಡಿಗೆಗೆ ಸಮಸ್ಯೆ ಉಂಟು. ಕರೆಂಟ್ ಎಲ್ಲ ಆಗಬೇಕು. ಮತ್ತೆ ನಾವು ಎಂತ ಮಾಡೋದು ಅಂತ ನಮ್ಗೆ ಗೊತ್ತಿಲ್ಲ. 3 ದಿವಸದಿಂದ ಫೋನ್ ಮಾಡ್ತಾ ಇದ್ದೀವಿ. ನಿನ್ನೆನೇ ಫೋನ್ ಮಾಡಿದ್ದೀವಿ, ಇವತ್ತು ಫೋನ್ ಮಾಡಿದ್ದೀವಿ. ಫೋನ್ ರಿಸೀವ್ ಮಾಡ್ತಿಲ್ಲ, ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ಈಗಲೂ ಬೇಕಾದ್ರೆ ನಿಮ್ಗೆ ಫೋನ್ ಮಾಡಿ ತೋರಿಸ್ತೀವಿ, ನಂಬರ್ ಬ್ಲಾಕ್ ಮಾಡಿ. ರಾತ್ರಿ 10 ಗಂಟೆಯೊಳಗೆ ವಿದ್ಯುತ್ ಸಂಪರ್ಕ ಪುನರ್ ಸ್ಥಾಪಿಸಬೇಕು. ಒಂದು ವೇಳೆ ಬೆಳಿಗ್ಗೆ 10:30 ಒಳಗೆ ಶಾಶ್ವತ ಪರಿಹಾರ ಸಿಗದಿದ್ದರೆ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಸೇರಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಸಿದರು. ಪುರಸಭೆಯ ಮಾಜಿ ಸದಸ್ಯರುಗಳಾದ ಸುರೇಶ್ ಕೋಟ್ಯಾನ್, ಇಕ್ಬಾಲ್, ಕರೀಂ, ಸುರೇಶ್ ಪ್ರಭು ಈ ಸಂದರ್ಭದಲ್ಲಿ ಹಾಜರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.